ನಮಸ್ಕಾರ ಸ್ನೇಹಿತರೆ. ಇವತ್ತು ಅಗ್ನಿವೀರಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಜಿ ಕೆ, ಜನರಲ್ ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂತೆ ಪ್ರಮುಖ ಪ್ರಶ್ನೋತ್ತರಗಳಿರುತ್ತವೆ. ಇದು ಪಾರ್ಟ್ 2ಗೆ ಸಂಬಂಧಪಟ್ಟಂತೆ, ಏಕೆಂದರೆ ಈಗಾಗಲೇ ಪಾರ್ಟ್ 1ನಲ್ಲಿ ಈ ಅಗ್ನಿವೀರ್ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ್ದೀವಿ. ಜಿ ಕೆ, ಜನರಲ್ ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳಾಗಿದ್ದಾವೆ. ಇನ್ನೂ ಆ ವಿಡಿಯೋನ ಯಾರು ನೋಡಿಲ್ಲಲ್ಲ, ಇದೇ ಪ್ಲೇಲಿಸ್ಟ್ನಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ ವಿಡಿಯೋದ ಲಿಂಕ್ ಹಾಕಿರ್ತೀವಿ. ಆ ವಿಡಿಯೋನ ನೋಡ್ಬೋದು. ನಾವು ಕೊನೆಯ ತಯಾರಿ ಯಾವ ರೀತಿಯಾಗಿರಬೇಕಂದ್ರೆ, ರಿವಿಷನ್ ಮೆಥಡ್ನಲ್ಲಿ ನಾವು ಏನು ಮಾಡಬೇಕಾಗ್ತದ ನೋಡಬೇಕಾಗ್ತದ. ಹಾಗಾಗಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸುವುದರಿಂದ ಎಲ್ಲ ಪ್ರಶ್ನೆಗಳು ಜಿ ಕೆಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಜನರಲ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂತೆ ರಿವಿಷನ್ ಆಗುತ್ತಾ. ಹಾಗಾಗಿ ಈಗಾಗಲೇ ನಿಮ್ಗೆ ಅಗ್ನಿವೀರ್ಗೆ ಸಂಬಂಧಪಟ್ಟಂಥ ಅಡ್ಮಿಟ್ ಕಾರ್ಡನ್ನು ಬಿಟ್ಟಿದ್ದು, ಹೀಗಾಗಿ ಈ ಪ್ರಶ್ನೆ ಪತ್ರಿಕೆ ಅಂತಕ್ಕಂಥದ್ದು ಬಹಳ ನಿಮಗೆ ಮುಖ್ಯವಾಗ್ತದೆ. ಹಾಗಾದರೆ ಇವತ್ತಿನ ಸೆಷನನ್ನು ಪ್ರಾರಂಭಿಸೋಣ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ, ಸಬ್ಸ್ಕ್ರೈಬ್ ಮಾಡಿ, ಅದರ ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ, ಮೊದಲನೇ ಪ್ರಶ್ನೆ ಏನಿದೆ ಅಂದರೆ ನೋಡ್ಬೋದು. ಚಂಬಲ್ ನದಿ ಈ ಕೆಳಗಿನ ಯಾವ ರಾಜ್ಯದ ಮೂಲಕ ಹರಿಯುತ್ತದೆ ಅಂತಕ್ಕಂಥ ಪ್ರಶ್ನೆ ಇದೆ. ಹಾಗಾದರೆ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಂದ್ರೆ ಆಪ್ಷನ್ 4 ಮಧ್ಯಪ್ರದೇಶ ಅಂತಕ್ಕಂಥದ್ದು. ಚಂಬಲ್ ನದಿ ಏನಿದೆಯಲ್ಲ, ಮಧ್ಯಪ್ರದೇಶ ರಾಜ್ಯದ ಮೂಲಕ ಏನಾಗ್ತದಂದ್ರೆ ಹರಿಯುತ್ತದೆ ಅಂತಕ್ಕಂಥದ್ದು. ಇನ್ನು ಎರಡನೆಯದಾಗಿ ಆನಂದಪುರ್ ಸಾಹಿಬ್ ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಆನಂದಪುರ್ ಸಾಹಿಬ್ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4 ಪಂಜಾಬ್ ಅಂತಕ್ಕಂಥದ್ದು. ಪಂಜಾಬ್ ರಾಜ್ಯದಲ್ಲಿ ಆನಂದಪುರ್ ಸಾಹಿಬ್ ಅಂತಕ್ಕಂಥದ್ದು ಕಂಡುಬರ್ತದೆ. ಇನ್ನು ಮೂರನೆಯದಾಗಿ ಮುಖ್ಯ ನ್ಯಾಯಮೂರ್ತಿ ಸೇರಿದಂತೆ ಸುಪ್ರೀಂ ಕೋರ್ಟ್ನಲ್ಲಿ ಅನುಮೋದಿತ ಗರಿಷ್ಠ ನ್ಯಾಯಾಧೀಶರ ಅಥವಾ ಗರಿಷ್ಠ ಬಲ ಎಷ್ಟಿದೆ ಅಂತಕ್ಕಂಥರ ಬಗ್ಗೆ ನಿಮಗೆ ಪ್ರಶ್ನೆ ಕೇಳಿದ್ದಾರೆ. ಅಂದ್ರೆ ಮುಖ್ಯ ನ್ಯಾಯಾಧೀಶರನ್ನು ಒಳಗೊಂಡಂತೆ ಪ್ರಶ್ನೆಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗ್ತದೆ. ಏಕೆಂದರೆ ಒಬ್ಬರು ಮುಖ್ಯ ನ್ಯಾಯಾಧೀಶರು ಇರ್ತಾರೋ, ಇತರ ನ್ಯಾಯಾಧೀಶರು ಅಂತಕ್ಕಂಥದ್ದು ಕಂಡು ಬರ್ತದೆ ಸುಪ್ರೀಂ ಕೋರ್ಟ್ನಲ್ಲಿ. ಹಾಗಾದರೆ ನಿಮ್ಗೆ ಮುಖ್ಯ ನ್ಯಾಯಾಧೀಶರನ್ನು ಒಳಗೊಂಡಂತೆ ಸುಪ್ರೀಂ ಕೋರ್ಟ್ನ ಅನುಮೋದಿತ ಗರಿಷ್ಠ ಸಂಖ್ಯೆ ಎಷ್ಟು ಅಂದ್ರೆ ಆಪ್ಷನ್ ಎ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ 34. ಅಂದರೆ 1+33 ಇದೆ. ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಸಂಖ್ಯೆ 1+33. ಒಬ್ಬ ಮುಖ್ಯ ನ್ಯಾಯಾಧೀಶ, ಇತರ 33 ಜನ ನ್ಯಾಯಾಧೀಶರು ಅಂತಕ್ಕಂಥದ್ದು, ಒಟ್ಟು 34 ಜನ ನ್ಯಾಯಾಧೀಶರು ಕಂಡುಬರುತ್ತಾರೆ. ಇನ್ನು ನಾಲ್ಕನೇ ಪ್ರಶ್ನೆ, ಬಾರ್ಡರ್ ಗವಾಸ್ಕರ್ ಟ್ರೋಫಿ ಭಾರತ ಮತ್ತು ಅಂತೇಳಿ ನೀಡಿದ್ದಾರೆ. ಹಾಗಾದರೆ ಯಾವ್ಯಾವ ನಡುವೆ ನಡೆದಂಥ ಟ್ರೋಫಿ ಆಗಿತ್ತು ಬಾರ್ಡರ್ ಗವಾಸ್ಕರ್ ಅಂತಕ್ಕಂಥದ್ದು ನೋಡಿ. ಭಾರತ ಮತ್ತು ಆಸ್ಟ್ರೇಲಿಯಾದ ನಡುವೆ ನಡೆದಂಥ ಟ್ರೋಫಿ ಆಗಿದೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಪ್ಷನ್ 2 ಅಂತಕ್ಕಂಥದ್ದು ಆಸ್ಟ್ರೇಲಿಯಾ. ಇನ್ನು ಐದನೇ ಪ್ರಶ್ನೆ ಏನಿದೆ ಅಂದ್ರೆ, ಭಾರತದಲ್ಲಿ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದು ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ಹಾಗಾದರೆ ಭಾರತದಲ್ಲಿ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರತಕ್ಕಂಥ ರಾಜ್ಯ ಯಾವುದಂದ್ರೆ ಅದಕ್ಕೆ ಸರಿಯಾದಂಥ ಉತ್ತರ ನಿಮಗೂ ಕೂಡ ಗೊತ್ತಿದೆ, ಆಪ್ಷನ್ 3 ಅಂತಕ್ಕಂಥದ್ದು ಸಿಕ್ಕಿಂ ಅಂತಕ್ಕಂಥದ್ದು. ಭೂ ಪ್ರದೇಶ ಅಂದಾಗ ಗೋವಾ ಬರುತ್ತೆ. ಭೂ ಪ್ರದೇಶ ಅಂದ್ರೆ ಗೋವಾ ರಾಜ್ಯ ಕಡಿಮೆ ರಾಜ್ಯ, ಜನಸಂಖ್ಯೆ ಅಂದಾಗ ಸಿಕ್ಕಿಂ ರಾಜ್ಯ ಏನಾಗ್ತದೆ ಅತಿ ಕಡಿಮೆ ಜನಸಂಖ್ಯೆ ಹೊಂದಿದಂಥ ರಾಜ್ಯ ಆಗಿದೆ ಅಂತಕ್ಕಂಥದ್ದು. ಹಾಗಾದರೆ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ್ದು ಉತ್ತರ ಪ್ರದೇಶ ಅಂತಕ್ಕಂಥದ್ದು ನೆನಪಿಟ್ಕೊರಿ. ಉತ್ತರ ಪ್ರದೇಶ UP ಅಂತೇಳಿ ನಾವು ಕರಿತೀವಿ. ಹಾಗಾದರೆ ನೋಡಿ ಮುಂದಿನ ಪ್ರಶ್ನೆ, ಭಾರತೀಯ ನಾಗರಿಕ ಸೇವೆಗಳನ್ನು
ತೇರ್ಗಡೆಗೊಳಿಸಿದ ಮೊದಲ ಭಾರತೀಯ ಯಾರು ಅಂತಕ್ಕಂಥದ್ದು. ಹಾಗಾದರೆ ಭಾರತೀಯ ನಾಗರಿಕ ಸೇವೆಗಳನ್ನ ತೇರ್ಗಡೆ ಅಂದರೆ ಪಾಸ್ ಆದಂಥ ಮೊದಲ ಭಾರತೀಯ ಯಾರು ಅಂತಕ್ಕಂಥ ಒಂದು ಪ್ರಶ್ನೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3 ಅಂತಕ್ಕಂಥದ್ದು ಸತ್ಯೇಂದ್ರನಾಥ್ ಟ್ಯಾಗೋರ್ ಅಂತಕ್ಕಂಥದ್ದು. ಇತಿಹಾಸಕ್ಕೆ ಸಂಬಂಧಪಟ್ಟಂಥದ್ದು ಸತ್ಯೇಂದ್ರನಾಥ್ ಟ್ಯಾಗೋರ್, ನೆನಪಿಟ್ಕೋಬೇಕು. ಹಾಗಾದರೆ ಮುಂದಿನ ಒಂದು ಪ್ರಶ್ನೆ, ಸರ್ದಾರ್ ಉಧಮ್ ಸಿಂಗ್ ಜನರಲ್ ಡಯರ್ ಅವರನ್ನು ಕೊಂದ ದಿನಾಂಕ ಯಾವುದು ಅಂತೇಳಿ ಕೇಳಿದರು. ನೋಡಿರಿ, ಸರ್ದಾರ್ ಉಧಮ್ ಸಿಂಗ್ ಅಂತಕ್ಕಂಥವ್ರು ಜನರಲ್ ಡಯರ್ ಅವರನ್ನು ಕೊಂದ ದಿನಾಂಕ ಯಾವುದು ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಮಾರ್ಚ್ 1940 ಅಂತಕ್ಕಂಥದ್ದು. ಮಾರ್ಚ್ 1940 ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ಇನ್ನು ಮುಂದಿನ ಒಂದು ಪ್ರಶ್ನೆ, ಗುಜರಾತ್ ಹೈಕೋರ್ಟ್ ಈ ಕೆಳಗಿನ ಯಾವ ಸ್ಥಳದಲ್ಲಿದೆ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೇಳಿದರು. ನೋಡಿ, ಗುಜರಾತ್ ಹೈಕೋರ್ಟ್ ಈ ಕೆಳಗಿನ ಯಾವ ಸ್ಥಳದಲ್ಲಿದೆ ಅಂತೇಳಿ. ಇದಕ್ಕೆ ಸರಿಯಾದಂಥ ಉತ್ತರ ಯಾವ ಸ್ಥಳ ಅಂದ್ರೆ ಆಪ್ಷನ್ 4 ಅಹಮದಾಬಾದ್ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಕಂಡುಬರ್ತದೆ. ಗುಜರಾತ್ ಹೈಕೋರ್ಟ್ ಅಹಮದಾಬಾದ್ ಒಂದು ಸ್ಥಳದಲ್ಲಿ ಕಂಡುಬರ್ತದೆ ಅಂತಕ್ಕಂಥದ್ದು. ಇನ್ನು ಮುಂದಿನ ಒಂದು ಪ್ರಶ್ನೆಯನ್ನು ನೋಡಿದಾಗ ಇಲ್ಲಿ ನೋಡಬಹುದು, ಸಂಶೋಧನೆ ಮತ್ತು ವಿಶ್ಲೇಷಣಾ ವಿಭಾಗ ಅಂದರೆ ರಾ ಅಂತಕ್ಕಂಥದ್ದು ಬರ್ತದೆ. ರಾ ಅಂತಕ್ಕಂಥದ್ದು ಭಾರತದ ವಿದೇಶಿ ಗುಪ್ತಚರ ಸಂಸ್ಥೆಯಾಗಿದೆ. ಹಾಗಾದರೆ ರಾನ ಪ್ರಸ್ತುತ ಮುಖ್ಯಸ್ಥರು ಯಾರು ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ಅದಕ್ಕೆ ಸರಿಯಾದಂಥ ಉತ್ತರ ಯಾವುದಂದ್ರೆ ಆಪ್ಷನ್ 1 ಸರ್ಮಂತ್ ಗೋಯಲ್ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರವಾಗಿದೆ ಅಂತಕ್ಕಂಥದ್ದು. ಸರ್ಮಂತ್ ಗೋಯಲ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇನ್ನು ಮುಂದಿನ ಪ್ರಶ್ನೆ, ಅಂಬರ್ ಕೋಟೆ ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ? ನೋಡಿರಿ, ನಾವಿಲ್ಲಿ ಗಮನಿಸಬೇಕಾಗ್ತದೆ, ಹೆಚ್ಚಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಕಂಡು ಬರ್ತಕ್ಕಂಥ ಕೆಲವೊಂದಿಷ್ಟು ಕೋಟೆಗಳಾಗಿರ್ಬೋದು, ಕೆಲವೊಂದಿಷ್ಟು ನದಿಗಳಾಗಿರ್ಬೋದು, ಕೆಲವೊಂದಿಷ್ಟು ಪ್ರಸಿದ್ಧವಾದಂಥ ಸ್ಥಳಗಳ ಬಗ್ಗೆ ಏನು ಮಾಡಿದ್ದಾರೆ ಅಂದರೆ ಹೆಚ್ಚಿನ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಹಾಗಾಗಿ ನಾವು ಬೇರೆ ಬೇರೆ ರಾಜ್ಯಗಳಲ್ಲಿ ಕಂಡು ಬರ್ತಕ್ಕಂಥ ಪ್ರಸಿದ್ಧವಾದಂಥ ಸ್ಥಳಗಳು, ನದಿಗಳು ಮತ್ತು ಕೋಟೆಗಳ ಬಗ್ಗೆ ಏನು ಮಾಡಬೇಕಾಗ್ತದೆ, ತಿಳಿದುಕೊಳ್ಬೇಕಾಗ್ತದೆ. ಹಾಗಾದರೆ ಇದಕ್ಕೆ ಹೇಳ್ರಿ ನೋಡೋಣ, ಅಂಬರ್ ಕೋಟೆ ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ ಅಂತಕ್ಕಂಥದ್ದು. ಸರಿಯಾದ ಉತ್ತರ ಯಾವುದಂದ್ರೆ ಆಪ್ಷನ್ 3 ರಾಜಸ್ಥಾನ್ ಅಂತಕ್ಕಂಥದ್ದು. ಸರಿಯಾದಂಥ ಉತ್ತರ ಆಪ್ಷನ್ 3 ರಾಜಸ್ಥಾನ್ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ 12ನೇದು ನೋಡ್ಬೋದು, ಛತ್ತೀಸ್ಗಢದ ರಾಜ್ಯಪಾಲರಾಗಿ ಯಾರನ್ನು ನೇಮಿಸಲಾಗಿದೆ ಅಂತಕ್ಕಂಥದ್ದು. ಛತ್ತೀಸ್ಗಢನ ರಾಜ್ಯಪಾಲರಾಗಿ ಯಾರನ್ನು ನೇಮಿಸಲಾಗಿದೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಬಿಶ್ವಭೂಷಣ್ ಹರಿಚಂದನ್ ಅಂತಕ್ಕಂಥದ್ದು. ಬಿಶ್ವಭೂಷಣ್ ಹರಿಚಂದನ್ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ ಅಂತಕ್ಕಂಥದ್ದು. ಇನ್ನು ಮುಂದಿನ ಒಂದು ಪ್ರಶ್ನೆ, ಜಲ್ದಾಪರ ಅಭಯಾರಣ್ಯವು ಭಾರತದ ಯಾವ ರಾಜ್ಯದಲ್ಲಿದೆ ಅಂತಕ್ಕಂಥದ್ದು. ನೋಡಿ, ಬರೀ ರಾಜ್ಯಗಳನ್ನ ಕೇಳಿದ್ದಾರೆ. ಜಲ್ದಾಪರ ಅಭಯಾರಣ್ಯವು ಭಾರತದ ಯಾವ ರಾಜ್ಯದಲ್ಲಿದೆ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3 ಪಶ್ಚಿಮ ಬಂಗಾಳ ಅಂತಕ್ಕಂಥದ್ದು ಸರಿಯಾಗ್ತದೆ. ಆಪ್ಷನ್ 3 ಪಶ್ಚಿಮ ಬಂಗಾಳ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ನೋಡಿ, 14ನೇ, ಈ ಕೆಳಗಿನ ಯಾವ ದೇಶವು 2023 ಪುರುಷರ ಹಾಕಿ ವಿಶ್ವಕಪ್ಪನ್ನು ಗೆದ್ದಿತ್ತು ಅಂತಕ್ಕಂಥದ್ದು. ಇದು 2023 ಆಗಬೇಕು. ಪುರುಷರ ಹಾಕಿ ವಿಶ್ವಕಪ್ಪನ್ನು ಗೆದ್ದಿತ್ತು ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4 ಅಂತಕ್ಕಂಥದ್ದು ಜರ್ಮನಿ. ಆಪ್ಷನ್ 4 ಜರ್ಮನಿ ಅಂತಕ್ಕಂಥದ್ದು. ಇನ್ನು ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ರಾಜ್ಯವನ್ನು ಭಾರತದ ಮಸಾಲೆ ಉದ್ಯಾನ ಎಂದು ಕರೆಯಲಾಗುತ್ತದೆ ಅಂತಕ್ಕಂಥದ್ದು. ಇದಕ್ಕೆ ಭಾರತದ ಮಸಾಲೆ ಉದ್ಯಾನ ಅಂತೇಳಿ ಯಾವುದನ್ನು ಕರಿತೀವಿ ಅಂದ್ರೆ ಆಪ್ಷನ್ 2 ಕೇರಳ ರಾಜ್ಯವನ್ನು ಕರಿತೀವಿ. ಕೇರಳ ರಾಜ್ಯವನ್ನು ಭಾರತದ ಮಸಾಲೆ ಉದ್ಯಾನ ಅಂತೇಳಿ ಏನು ಮಾಡ್ತೀವಿ, ಕರಿತೀವಿ. ಇನ್ನು 16ನೇದು ಹೊಟ್ಟೆಯಲ್ಲಿ. ನೋಡಿರಿ, 15 GKಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳದು. ಇನ್ನು ಸೈನ್ಸ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು. ಹೊಟ್ಟೆಯಲ್ಲಿ ಆಮ್ಲೀಯತೆಯ ಚಿಕಿತ್ಸೆಯಲ್ಲಿ ಬಳಸುವ ಅಂಟಾಸಿಡ್ ವಸ್ತು ಯಾವುದು ಅಂತಕ್ಕಂಥದ್ದು. ನೋಡಿರಿ,
ಹೊಟ್ಟೆಯಲ್ಲಿ ಆಮ್ಲೀಯತೆಯ ಚಿಕಿತ್ಸೆಯಲ್ಲಿ ಬಳಸುವ ಅಂಟಾಸಿಡ್ ವಸ್ತು ಯಾವುದು ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಂದ್ರೆ ಆಪ್ಷನ್ 3 ಮೆಗ್ನೀಷಿಯಾ ಹಾಲು ಅಂತಕ್ಕಂಥದ್ದು. ಮೆಗ್ನೀಷಿಯಾ ಹಾಲು ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಮಾನವನ ದೇಹದಲ್ಲಿ ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು ಮತ್ತು ಕೊಬ್ಬಿನ ಸಂಪೂರ್ಣ ಜೀರ್ಣಕ್ರಿಯೆಯ ತಾಣವಾಗಿದೆ ಅಂತಕ್ಕಂಥದ್ದು. ಹಾಗಾದ್ರೆ ಮಾನವನ ದೇಹದಲ್ಲಿ ಯಾವುದು ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು ಮತ್ತು ಕೊಬ್ಬಿನ ಸಂಪೂರ್ಣ ಜೀರ್ಣಕ್ರಿಯೆಯ ತಾಣ ಯಾವುದಂದ್ರೆ ನೀವು ಇದಕ್ಕೆ ಸರಿಯಾದಂಥ ಉತ್ತರವನ್ನು ನೋಡ್ಬೋದು. ಸರಿಯಾದ ಉತ್ತರ ಆಪ್ಷನ್ 3 ಅಂತಕ್ಕಂಥದ್ದು ಸಣ್ಣ ಕರಳು. ಇಲ್ಲಿದೆ ನೋಡಿ, ಸಣ್ಣ ಕರಳು ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ತೀವ್ರ ಕಾಯಿಲೆಗೆ ಉದಾಹರಣೆಯಲ್ಲ ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ಹಾಗಾದರೆ ತೀವ್ರ ಕಾಯಿಲೆಗೆ ಯಾವುದು ಉದಾಹರಣೆ ಅಲ್ಲ ಅಂತೇಳಿ ನಾವು ನೋಡಿದರೆ ನೋಡಿ, ಸರಿಯಾದ ಉತ್ತರ ಆಪ್ಷನ್ 1 ಅಧಿಕ ರಕ್ತದೊತ್ತಡ ಅಂತಕ್ಕಂಥದ್ದು. ಅಧಿಕ ರಕ್ತದೊತ್ತಡ. ಇನ್ನು 19ನೇದು, ಈ ಕೆಳಗಿನ ಯಾವ ಡಿಸ್ಕ್ಗಳು ಸ್ಮರಣ ಶಕ್ತಿಯ ನಷ್ಟಕ್ಕೆ ಕಾರಣವಾಗುತ್ತವೆ ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2 ಅಲ್ಝೈಮರ್ನ ಕಾಯಿಲೆ ಅಂತಕ್ಕಂಥದ್ದು. ಆಪ್ಷನ್ 2 ಅಲ್ಝೈಮರ್ ಕಾಯಿಲೆ ಅಂತಕ್ಕಂಥದ್ದು. ಇನ್ನು 20ನೇ ಪ್ರಶ್ನೆ, ಆಮ್ಲದೊಂದಿಗಿನ ಪ್ರತಿಕ್ರಿಯೆ. ಆಮ್ಲದೊಂದಿಗಿನ ಪ್ರತಿಕ್ರಿಯೆ ಅಂದಾಗ ಸರಿಯಾದ ಉತ್ತರ ಯಾವುದಂದ್ರೆ ಯಾವ ರೀತಿಯಾಗಿರ್ತದೆ, ತಟಸ್ಥಗೊಳಿಸುವಿಕೆ ಅಂತಕ್ಕಂಥದ್ದು. ಆಪ್ಷನ್ 4 ತಟಸ್ಥಗೊಳಿಸುವಿಕೆ ಅಂತಕ್ಕಂಥದ್ದು. ಇನ್ನು ಮುಂದಿನ ಒಂದು ಪ್ರಶ್ನೆ, ರಕ್ತದ pH ಮೌಲ್ಯ ಎಷ್ಟಾಗಿರ್ತದೆ ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ರಕ್ತದ pH ಮೌಲ್ಯ ನಿಮಗೆ ಗೊತ್ತೇ ಇದೆ. ಆಪ್ಷನ್ 2 7.4 7.4 ಅಂತಕ್ಕಂಥದ್ದು. ಇನ್ನು ಮುಂದಿನ ಒಂದು ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ವಿದ್ಯುತ್ಕಾಂತೀಯ ಪ್ರಚೋದನೆಯನ್ನು ಯಾರು ಕಂಡುಹಿಡಿತಾರೆ ಅಂತೇಳಿ ಏನು ಮಾಡಿದ್ದಾರೆ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಫ್ಯಾರಡೆ ಅಂತಕ್ಕಂಥದ್ದು. ಫ್ಯಾರಡೆ ಅಂತಕ್ಕಂಥವರು ಕಂಡುಹಿಡಿತಾರೆ ವಿದ್ಯುತ್ಕಾಂತೀಯ ಪ್ರಚೋದನೆಯನ್ನು. ಇನ್ನು 23ನೇದು, ಶ್ವಾಸಕೋಶಗಳು ಯಾವ ವ್ಯವಸ್ಥೆಯ ಭಾಗವಾಗಿದೆ ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ 3 ಅಂತಕ್ಕಂಥದ್ದು ಇವುಗಳಲ್ಲಿ ಯಾವುದೂ ಅಲ್ಲ ಅಂತಕ್ಕಂಥ ಒಂದು ಉತ್ತರವಾಗಿದೆ. ಇನ್ನು 24ನೇದು, ಮಾನವನ ಜೀರ್ಣಾಂಗ ವ್ಯವಸ್ಥೆಯ ಈ ಕೆಳಗಿನ ಯಾವ ಭಾಗವು ಗರಿಷ್ಠವಾಗಿರಬಹುದು ಅಂತಕ್ಕಂಥ ಒಂದು ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಸಣ್ಣ ಕರಳು ಅಂತಕ್ಕಂಥದ್ದು. ಯಾವುದ್ರಿ? ಸಣ್ಣ ಕರಳು ಅಂತಕ್ಕಂಥದ್ದು. ಓಕೆ ನೋಡಿ, ನೀವು ವಿಡಿಯೋ ಜಾಸ್ತಿ ಆಗ್ತದೆ, ಲೆಂದಿ ಆಗ್ತದೆ ಅಂತೇಳಿ ನಡುವೆ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಏಕೆಂದರೆ ಪ್ರತಿಯೊಂದು ಪ್ರಶ್ನೆಯೂ ಕೂಡ ನಮಗೇನಾಗ್ತದೆ ಅಂದರೆ ಬಹಳ ಮುಖ್ಯವಾಗ್ತದೆ. ಹೀಗಾಗಿ ಕೊನೆಯ ತನಕ ವಿಡಿಯೋನ ಯಾವ್ಯಾವ ಪ್ರಶ್ನೆಗಳು ಬಂದಿದ್ದಾವೆ ಅಂತಕ್ಕಂಥದ್ರ ಬಗ್ಗೆ ನಾವು ನೋಡಿಕೊಳ್ಬೇಕಾಗ್ತದೆ. ಇನ್ನು ಮುಂದಿನ ಒಂದು ಪ್ರಶ್ನೆ ನೋಡಿ, 25ನೇದು, ಮುಖ್ಯ ಆಘಾತ ತರಂಗ ಪ್ರಾರಂಭವಾಗುವ ಮೊದಲು ಭೂಕಂಪವು ಯಾವ ರೀತಿಯ ಶಬ್ದವನ್ನು ಉತ್ಪಾದಿಸುತ್ತದೆ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ನೋಡಿ, ಭೂಕಂಪ ಯಾವ ರೀತಿಯಂಥ ಶಬ್ದವನ್ನು ಉತ್ಪಾದಿಸ್ತದೆ ಅಂದರೆ ಆಪ್ಷನ್ 2 ಇನ್ಸ್ಟ್ರಾ ಸೌಂಡ್ ಅಂತಕ್ಕಂಥದ್ದು. ಯಾವ ಸೌಂಡ್ ರೀ? ಇನ್ಸ್ಟ್ರಾ ಸೌಂಡ್ ಅಂತಕ್ಕಂಥದ್ದು. ಇನ್ನು ಮುಂದಿನದಾಗಿ 26ನೇ ಒಂದು ಪ್ರಶ್ನೆಯನ್ನು ನೀವು ನೋಡಬಹುದು. ರಬ್ಬರ್ನ ವಲ್ಕನೀಕರಣದಲ್ಲಿ ಬಳಸುವ ಲೋಹವಲ್ಲದ ವಸ್ತು ಯಾವುದು ಅಂತೇಳಿ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2 ಸಲ್ಫರ್ ಅಂತಕ್ಕಂಥದ್ದು. ಆಪ್ಷನ್ 2 ಸಲ್ಫರ್ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ಇನ್ನು ಮುಂದಿನ ಒಂದು ಪ್ರಶ್ನೆ, ಸಾಮಾನ್ಯವಾಗಿ ಹೃದಯದ ಬಡಿತದ ಪ್ರಮಾಣವು ಹೀಗೆ ಅಳೆಯಲಾಗುತ್ತದೆ ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ಹಾಗಾದರೆ ಯಾವ ರೀತಿಯಾಗಿ ಅಳಿತಾರೆ ಅಂದ್ರೆ ನೋಡಿ, ಆಪ್ಷನ್ 2 ಸರಿಯಾದ ಉತ್ತರ ನಿಮಿಷಕ್ಕೆ
ನಾಡಿ ಮಿಡಿತ ಅಂತಕ್ಕಂಥ ನಿಮಿಷಕ್ಕೆ ನಾಡಿ ಮಿಡಿತ ಅಂತಕ್ಕಂಥ ಅಂದರೆ ಹೃದಯದ ಬಡಿತ ಒಂದು ನಿಮಿಷಕ್ಕೆ ಎಷ್ಟು ಬಾರಿ ಬಡಿತದ ಅಂತಕ್ಕಂಥದ್ದು. ನಿಮಗೆ ಹಿಂದಿನ ಒಂದು ನಾನು ಪ್ರೀವಿಯಸ್ ವಿಡಿಯೋ ಮಾಡಿದ್ದೀನಲ್ಲ, ಅದರಲ್ಲಿ ಯುವ ಪುರುಷನ ಒಂದು ಹೃದಯ ಬಡಿತ ಎಷ್ಟಾಗಿರ್ತದೆ ಅಂತಕ್ಕಂಥ ಒಂದು ಪ್ರಶ್ನೆ ಬಂದಿತ್ತು. ಹಾಗಾದ್ರೆ ಒಂದು ನಿಮಿಷಕ್ಕೆ 72 ಬಾರಿ ಏನಾಗ್ತದೆ ಒಬ್ಬ ಯುವ ಪುರುಷನ ಹೃದಯ ಬಡಿತದ ಅಂತಕ್ಕಂಥದ್ದು. ಹೀಗಾಗಿ ನೋಡಿ, ಒಮ್ಮೆ ಆ ರೀತಿಯಾಗಿ ಕ್ವಶನ್ ಕೇಳ್ತಾರೆ, ಒಮ್ಮೆ ಈ ರೀತಿಯಾಗಿ ಬಹಳ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆಗಳು. ಇನ್ನು 28ನೇದು, ಕಾನ್ಕೇವ್ ಲೆನ್ಸ್ನಿಂದ ರೂಪುಗೊಂಡ ಚಿತ್ರವು ಯಾವಾಗಲೂ ಮತ್ತು ವರ್ಚುವಲ್ ನೆಟ್ಗೆ ಇರ್ತದ ಅಂತಕ್ಕಂಥದ್ದು. ಆಪ್ಷನ್ 1 ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ಇನ್ನು 29 ನೋಡಿ, ಕೊಬ್ಬಿನ ಜೀರ್ಣಕ್ರಿಯೆಯ ಪ್ರಮುಖ ಭಾಗವನ್ನು ಇದರ ಸಹಾಯದಿಂದ ಮಾಡಲಾಗುತ್ತದೆ ಅಂತಕ್ಕಂಥದ್ದು. ಕೊಬ್ಬಿನದ ಜೀರ್ಣಕ್ರಿಯೆಯ ಪ್ರಮುಖ ಭಾಗವನ್ನು ಯಾವುದರ ಸಹಾಯದಿಂದ ಮಾಡಲಾಗ್ತದೆ ಅಂದ್ರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1 ಪಿತ್ತರಸ. ನೋಡಿ, ಪಿತ್ತರಸ ಸಹಾಯದಿಂದ ಮಾಡಲಾಗ್ತದೆ. ಇನ್ನು 30ನೇದು, ಆವರ್ತನದ ಘಟಕವು ಅಂತೇಳಿ ನೀಡಿದ್ದಾರೆ, ಅದಕ್ಕೆ ಸರಿಯಾದ ಉತ್ತರ ಹರ್ಟ್ಜ್ನಿಂದ ಅಳೆಯಲಾಗ್ತದೆ. ನೋಡಿ, ಆವರ್ತನದ ಘಟಕವು ಆಪ್ಷನ್ 1 ಹರ್ಟ್ಜ್ ಅಂತಕ್ಕಂಥದ್ದು. ಇನ್ನು 31, 8 ಬದಿಗಳನ್ನು ಹೊಂದಿರುವ ಬಹುಭುಜಾಕೃತಿಯನ್ನು ಹೀಗೆ ಕರೆಯಲಾಗುತ್ತದೆ ಅಂತಕ್ಕಂಥದ್ದು. ನೋಡಿರಿ, ನಿಮ್ಗೆ 8 ಅಂದ್ರೆ ಎಷ್ಟು ಅಂತೇಳಿ ಗೊತ್ತಿದ್ರೆ ಸಾಕ್ರಿ, ಅದಕ್ಕೆ ಸರಿಯಾದ ಉತ್ತರ ನೀವು ಹಾಕಬಹುದು. ಹಾಗಾದರೆ ಯಾವುದು ಸರಿಯಾದ ಉತ್ತರ ಹೇಳ್ರಿ ನೋಡೋಣ. ಆಪ್ಷನ್ 1 ಅಂತಕ್ಕಂಥ ಅಷ್ಟಭುಜಾಕೃತಿ ಅಂದರೆ 8 ಅಂದರೆ ಅಷ್ಟ. ಇನ್ನು 32ನೇದು, ಸೋನು ಮತ್ತು ಮೋನು. ನೋಡಿರಿ, ಇಲ್ಲಿ ನಿಮಗೆ ಸೈನ್ಸ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಕಂಪ್ಲೀಟ್ ಆದವು. ಇನ್ನು ಮ್ಯಾಥ್ಸ್ ಆ್ಯಂಡ್ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು. ಸೋನು ಮತ್ತು ಮೋನು ಅವರ ವಯಸ್ಸಿನ ಅನುಪಾತ 9:2. ಸೋಮ್ಸ್ ಅವರ ವಯಸ್ಸು 27 ವರ್ಷವಾಗಿದ್ದರೆ ಮೋನು ಅವರ ವಯಸ್ಸು ಎಷ್ಟು? ನೋಡಿರಿ, ಸೋನು ಮತ್ತು ಮೋನು ಅವರ ವಯಸ್ಸಿನ ಅನುಪಾತ 9:12. ನೋಡಿ, 9:12 ಅಂತೇಳಿದೆ. ಸೋಮ್ರವರ ವಯಸ್ಸು ಎಷ್ಟಂದ್ರೆ 27 ಆದ್ರೆ ಮೋನೂರವರ ವಯಸ್ಸು ಎಷ್ಟು ಅಂತೇಳಿ ಏನು ಮಾಡಿದ್ರೆ ನಿಮಗೆ ಪ್ರಶ್ನೆಯನ್ನು ಕೇಳಿದಾರೆ. ಯಾರಿಗೆ ಗೊತ್ತಿದೆಯಲ್ಲ ಅವರು ಕಮೆಂಟ್ ಮಾಡಬಹುದು. ಇದಕ್ಕೆ ಸರಿಯಾದಂಥ ಉತ್ತರ ಎಷ್ಟಂದ್ರೆ ಆಪ್ಷನ್ 3 ಅಂತಕ್ಕಂಥದ್ದು 36 ವರ್ಷ ಅಂತಕ್ಕಂಥದ್ದು. ಎಷ್ಟು ವರ್ಷ ರೀ? 36 ವರ್ಷ ಸರಿಯಾದಂಥ ಉತ್ತರವಾಗಿದೆ. ಇನ್ನು 33ನೇದು, 2 ಸಂಖ್ಯೆಗಳ ಅನುಪಾತ 4:5 ಮತ್ತು ಅವುಗಳ LCM 60 ಆಗಿದ್ದರೆ ಅವುಗಳ HCF ಎಷ್ಟು ಅಂತಕ್ಕಂಥದ್ದು. ನೋಡಿ, 33ನೇದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 3 ಅಂತಕ್ಕಂಥದ್ದು. HCF ಅಂತಕ್ಕಂಥದ್ದು ಎಷ್ಟು ರೀ? 3 ಆಗ್ತದ ಅಂತಕ್ಕಂಥದ್ದು. ನೀವು ಪ್ರಶ್ನೆಯನ್ನು ನೋಡಿ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಬಹುದು ಉತ್ತರ ಹೇಳುವುದಕ್ಕಿಂತ ಮೊದಲೇ. ನೋಡಿ, 33ನೇದು, 3 ಜನರ ಸರಾಸರಿ ವಯಸ್ಸು 34 ವರ್ಷಗಳು. ಮೊದಲ ಮತ್ತು ಎರಡನೇ ವ್ಯಕ್ತಿಯ ವಯಸ್ಸು ಕ್ರಮವಾಗಿ 20 ವರ್ಷಗಳು ಮತ್ತು 28 ವರ್ಷಗಳು ಆಗಿದ್ದರೆ ಮೂರನೇ ವ್ಯಕ್ತಿಯ ವಯಸ್ಸು ಎಷ್ಟು ಅಂತೇಳಿ ಕೇಳಿದರು. ಹಾಗಾದರೆ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಂದ್ರೆ ಆಪ್ಷನ್ 3 ಅಂತಕ್ಕಂಥ ಸರಿಯಾದ ಉತ್ತರ. ಮೂರನೇ ವ್ಯಕ್ತಿಯ ವಯಸ್ಸು ಎಷ್ಟಂದ್ರೆ 54 ವರ್ಷ ಅಂತಕ್ಕಂಥದ್ದು. ಎಷ್ಟು ವರ್ಷ ರೀ? 54 ವರ್ಷ ಅಂತಕ್ಕಂಥದ್ದು. ಇನ್ನು 35 ನೋಡ್ರಿ, ಬ್ರಾಕೆಟ್ 3m - 4n ಮೌಲ್ಯವು ಅಂತೇಳಿ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3 ಅಂತಕ್ಕಂಥದ್ದು 9 ಚದರ ಮೀಟರ್ -24 ಮಿಲಿಯನ್ ಪ್ಲಸ್ 160 ಅಂತಕ್ಕಂಥದ್ದು. ನೋಡಿ, 9 ಚದರ ಮೀಟರ್ ಮತ್ತು 24 ಮಿಲಿಯನ್ ಅದರ ಜೊತೆಗೆ ಪ್ಲಸ್ 160 ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ಇನ್ನು 36ನೇದು ನೋಡ್ಬೋದು, 112 ಬ್ರಾಕೆಟ್ 2x + 3 - 4 x - 5 - x2 - 3 ಆಗ
ಎಕ್ಸ್ನ ಮೌಲ್ಯ ಎಷ್ಟು ಅಂತೇಳಿ ಕೇಳಿದ್ದಾರೆ. ಎಕ್ಸ್ನ ಮೌಲ್ಯ ಎಷ್ಟು ಅಂತೇಳಿ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2 ಅಂತಕ್ಕಂಥದ್ದು 25. ಎಕ್ಸ್ನ ಮೌಲ್ಯ ಎಷ್ಟು ರೀ? 25 ಅಂತಕ್ಕಂಥದ್ದು. ಇನ್ನು 37ನೇದು 20 ಮಿಲಿ ಹಾಲನ್ನು 4 ಲೀಟರ್ ನೀರಿನೊಂದಿಗೆ ಬೆರೆಸಿದಾಗ ಹಾಲು ಮತ್ತು ನೀರಿನ ಅನುಪಾತ ಎಷ್ಟು ಅಂತಕ್ಕಂಥದ್ದು ಕೇಳಿದ್ದಾರೆ. ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಹಾಲು ಮತ್ತು ನೀರಿನ ಅನುಪಾತ ಎಷ್ಟಂದ್ರೆ ನೋಡಿರಿ, 20 ಮಿಲಿ ಹಾಲನ್ನು 4 ಲೀಟರ್ ನೀರಿನೊಂದಿಗೆ ಬೆರೆಸಿದಾಗ ಅದರ ಅನುಪಾತ ಎಷ್ಟಾಗ್ತದೆ ಅಂದ್ರೆ ಆಪ್ಷನ್ 4 1:200 ಅಂತಕ್ಕಂಥ. ಎಷ್ಟು ರೀ? 1:200 ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ಇನ್ನು 38ನೇ ಒಂದು ಪ್ರಶ್ನೆಯನ್ನು ನೀವು ನೋಡ್ಬೋದು. 7/10 = ಅಂತೇಳಿ ನೀಡಿದ್ದಾರೆ. 7/10 = ಅಂದಾಗ ಎಷ್ಟಾಗ್ತದೆ ಅಂದ್ರೆ 14. ಎಷ್ಟಾಗ್ತದೆ ಅಂದ್ರೆ 14 ಅಲ್ರಿ, ಆಪ್ಷನ್ 3 ಸರಿಯಾದ ಉತ್ತರ 70% ಅಂತಕ್ಕಂಥದ್ದು. ಎಷ್ಟು ಪರ್ಸೆಂಟ್ ಆಗುತ್ತಾ? 70% ಆಗುತ್ತಾ. ಇನ್ನು 39 ಶಾಂತಿಗೆ 3 ಹೆಣ್ಣು ಮಕ್ಕಳಿದ್ದಾರೆ. ಅವರ ಸರಾಸರಿ ವಯಸ್ಸು 15 ವರ್ಷಗಳು. ಅವರು 11 ವರ್ಷದ ಹುಡುಗಿಯನ್ನು ದತ್ತು ಪಡೆದಿದ್ದರೆ ಆ ಹುಡುಗಿ ಅಥವಾ ಹೊಸ ಹುಡುಗಿಯ ಸರಾಸರಿ ಎಷ್ಟು ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3 ಅಂತಕ್ಕಂಥದ್ದು 14 ವರ್ಷಗಳು. ಎಷ್ಟು ರೀ? 14 ವರ್ಷಗಳು ಅಂತಕ್ಕಂಥದ್ದು. ಇನ್ನು 40ನೇ ಪ್ರಶ್ನೆ, ಮನುಷ್ಯನ ಮೊದಲ 4 ಗಂಟೆಗಳ ವೇಗ ಗಂಟೆಗೆ 35 ಕಿಲೋಮೀಟರ್ ಮತ್ತು ಮುಂದಿನ 6 ಗಂಟೆಗಳ ವೇಗ ಗಂಟೆಗೆ 45 ಕಿಲೋಮೀಟರ್. ಸರಾಸರಿ ವೇಗ ಮತ್ತು ಸರಾಸರಿ ವೇಗದ ಅನುಪಾತವನ್ನು ಕಂಡುಹಿಡಿಯಿರಿ ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4 40/41 ಅಂತಕ್ಕಂಥದ್ದು. ಇನ್ನು 41ನೇದು ರಾಮ ಮತ್ತು ಶ್ಯಾಮ 7:9 ಅನುಪಾತದಲ್ಲಿ 320 ಪಾಕೆಟ್ ಚಾಕ್ಲೇಟ್ ವಿತರಿಸುತ್ತಾರೆ. ರಾಮನ ಚಾಕ್ಲೇಟನ್ನು ಹುಡುಕಿ ಅಂತೇಳಿ ಏನು ಮಾಡಲಾಗೈತಿ ಪ್ರಶ್ನೆಯನ್ನು ಕೇಳಲಾಗಿದೆ ಅಂತಕ್ಕಂಥದ್ದು. ಸರಿಯಾದಂಥ ಉತ್ತರ ಯಾವುದಂದ್ರೆ ಆಪ್ಷನ್ 2 140 ಅಂತಕ್ಕಂಥದ್ದು. ಇನ್ನು 42 7 ಸೆಂಟಿಮೀಟರ್ ಬದಿಗಳಿರುವ 2 ಘನಗಳನ್ನು ತುದಿಯಿಂದ ತುದಿಗೆ ಜೋಡಿಸಿ ಘನವನ್ನು ರೂಪಿಸಿ ಫಲಿತಾಂಶದ ಘನಾಕೃತಿಯ ಪರಿಮಾಣವನ್ನು ಕಂಡುಹಿಡಿಯಿರಿ ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1 686 ಸೆಂಟಿಮೀಟರ್ ಕ್ಯೂಬ್ ಅಂತಕ್ಕಂಥದ್ದು. 686 ಸೆಂಟಿಮೀಟರ್ ಕ್ಯೂಬ್ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರವಾಗ್ತದೆ. ಇನ್ನು 43ನೇ ಒಂದು ಪ್ರಶ್ನೆಯನ್ನು ನೀವು ನೋಡ್ಬೋದು. IFRಗಳು 400 4 ವರ್ಷಗಳಲ್ಲಿ ₹480 ಆಗುತ್ತದೆ. ಹಾಗಾದರೆ ವಾರ್ಷಿಕ ಸರಳ ಬಡ್ಡಿ ದರ ಎಷ್ಟು ಅಂತಕ್ಕಂಥದ್ರ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 5% ಅಂತಕ್ಕಂಥದ್ದು, 5%. ಇನ್ನು 44ನೇದು ನೋಡ್ಬೋದು. ಎ ಮತ್ತು ಬಿ ಕೊಳವೆಗಳು ಕ್ರಮವಾಗಿ 10 ಗಂಟೆಗಳು ಮತ್ತು 15 ಗಂಟೆಗಳಲ್ಲಿ ಒಂದು ಟ್ಯಾಂಕ್ ಅನ್ನು ತುಂಬಿಸುತ್ತವೆ. ಅವು ಒಟ್ಟಿಗೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತವೆ ಅಂತ. ಅಂದ್ರೆ ಎ ಮತ್ತು ಬಿ ಕೊಳವೆಗಳು ಕ್ರಮವಾಗಿ 10 ಗಂಟೆ ಮತ್ತು 15 ಗಂಟೆಗಳಲ್ಲಿ ಒಂದು ಟ್ಯಾಂಕನ್ನು ತುಂಬಿಸ್ತಾವ. ಎರಡೂ ಸೇರಿಸಾದ್ರೆ ಎಷ್ಟು ಸಮಯ ತೆಗೆದುಕೊಳ್ತಾವೆ ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 6 ಗಂಟೆಗಳು ಅಂತಕ್ಕಂಥದ್ದು. ಎಷ್ಟು ಗಂಟೆಗಳು ರೀ? 6 ಗಂಟೆಗಳು. ಇನ್ನು 45ನೇ ಒಂದು ಪ್ರಶ್ನೆ, 12, 18 ಮತ್ತು 24ರಲ್ಲಿ 45ರ ಮಸಾಹ ಅಂತಕ್ಕಂಥದ್ದು ನೋಡ್ರಿ. ಹಂಗಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಅಂತಕ್ಕಂಥದ್ದು 6 ಅಂತಕ್ಕಂಥದ್ದು. ಇನ್ನು 46ನೇ ಪ್ರಶ್ನೆ, ಒಂದು ನಿರ್ದಿಷ್ಟ ಸಂಕೇತ ಭಾಷೆಯಲ್ಲಿ y-4 ಮತ್ತು and = 19 ಆಗಿದ್ದರೆ ಆ ಭಾಷೆಯಲ್ಲಿ ಹೇಗೆ ಬರೆಯಬೇಕು ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2 18 ಅಂತಕ್ಕಂಥದ್ದು. ಹೇಗೆ ರೀ? 18 ಅಂತಕ್ಕಂಥದ್ದು. ಇನ್ನು ನೀವು ನೋಡ್ಬೋದು 47ನೇ ಒಂದು ಪ್ರಶ್ನೆ, ಒಬ್ಬ ಹುಡುಗಿ
ಸಾಲಾಗಿ ನಿಂತಿದ್ದಾಳೆ ಮತ್ತು ಅವಳ ಜನರ ಸರದಿಯಲ್ಲಿ ನಿಂತಿದ್ದಾರೆ. ಮೇಲಿನಿಂದ ಮತ್ತು ಕೆಳಗಿನಿಂದ 5 ಸಂಖ್ಯೆಯಲ್ಲಿ ನಿಂತಿದ್ದಾರೆ ಅಂತಕ್ಕಂಥದ್ದು. ಒಟ್ಟು ಸಂಖ್ಯೆ ಎಷ್ಟು ಅಂತಕ್ಕಂಥದ್ದು ನೋಡಿರಿ. ಅಂದರೆ ಒಂದು ಹುಡುಗಿ ಸಾಲಾಗಿ ನಿಂತಿದ್ದಾರೆ, ಅದರ ಜೊತೆಗೆ ಜನರು ಕೂಡ ಸರದಿಯಲ್ಲಿ ನಿಂತಿದ್ದಾರೆ. ಮೇಲೆ 5 ಮತ್ತು ಕೆಳಗೆ 5 ಜನ ನಿಂತಿದ್ದಾರೆ ಅಂತಕ್ಕಂಥದ್ದು. ಹಾಗಾದ್ರೆ ಒಟ್ಟು ಸಂಖ್ಯೆ ಎಷ್ಟು ಅಂತೇಳಿ ಕೇಳಿದಾರೆ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 31 ಅಂತಕ್ಕಂಥದ್ದು. ಆಪ್ಷನ್ 2 31. ಇನ್ನು 48ನೇದು, ಒಂದು ನಿರ್ದಿಷ್ಟ ಭಾಷೆಯಲ್ಲಿ ಕ್ಯಾಚರ್ ಅನ್ನು BCVE JGT ಎಂದು ಕೋಡ್ ಮಾಡಿದ್ದರೆ ಆ ಭಾಷೆಯಲ್ಲಿ ಲೆದರ್ ಅನ್ನು ಹೇಗೆ ಕೋಡ್ ಮಾಡಲಾಗುತ್ತದೆ ಅಂತಕ್ಕಂಥದ್ದು. ಹಾಗಾದರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4 ಅಂತಕ್ಕಂಥದ್ದು. ನೋಡಿರಿ ಏನಂತೇಳಿ ಕೋಡ್ ಮಾಡಲಾಗ್ತದೆ ಅಂದ್ರೆ NGCVJGT ಅಂತಕ್ಕಂಥದ್ದು ನಾವೇನು ಮಾಡ್ತೀವಿ, ಕೋಡ್ ಮಾಡಬಹುದು ಅಂತಕ್ಕಂಥದ್ದು. ಇನ್ನು 49ನೇದು, ಕೆಳಗಿನ ಪ್ರಶ್ನೆಗಳಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬದಲಾಯಿಸುವ ಪರ್ಯಾಯವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು. ಸಮ್ಮೇಳನದ ಅಧ್ಯಕ್ಷ ಪತ್ರಿಕೆ ಅಂತಕ್ಕಂಥದ್ದಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಸಂಪಾದಕ ಅಂತಕ್ಕಂಥದ್ದು. ಇನ್ನು ಕೊನೆಯ ಒಂದು ಪ್ರಶ್ನೆ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂಥದ್ದು. ಸಂಕೇತ ಭಾಷೆಯಲ್ಲಿ ಯೂಜ್ವಲನ್ನು 74 ಎಂದು ಬಳಸಿದರೆ ಅದೇ ಗೇಜ್ನಲ್ಲಿ ಫಿನಿಶ್ ಅನ್ನು ಹೇಗೆ ಸೇರಿಸಲಾಗುತ್ತದೆ ಅಂತ. ಯೂಜ್ವಲನ್ನು ನೋಡಿ 74 ಅಂತೇಳಿ ಬರೆದ್ರೆ ಫಿನಿಶ್ ಅಂತಕ್ಕಂಥದ್ದನ್ನು ಎಷ್ಟು ಬರಿಬೋದು ಅಂತೇಳಿ ಪ್ರಶ್ನೆ ಕೇಳ್ತಾರೆ ಇವರು. ಎಷ್ಟು ಬರಿಬೋದು ಅಂದ್ರೆ ಆಪ್ಷನ್ 4 ಸರಿಯಾದ ಉತ್ತರ 65 ಅಂತೇಳಿ ಬರಿಬೋದು. ನೋಡಿ, ಇಷ್ಟು ಇವತ್ತಿಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಪತ್ರಿಕೆ, ಅಗ್ನಿವೀರಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆಯಾಗಿತ್ತು. ಪ್ರತಿದಿನವೂ ಕೂಡ, ಏಕೆಂದರೆ ಇದೇ ಜೂನ್ 30ರಿಂದ ಅಗ್ನಿವೀರ ಪರೀಕ್ಷೆಗಳು ನಡೆಯಲಿದ್ದು, ಹಾಗಾಗಿ ಈ ಪ್ರಶ್ನೆ ಪತ್ರಿಕೆಗಳು ನಿಮಗೆ ಏನಾಗ್ತವೆ ಅಂದ್ರೆ ಬಹಳ ಸಹಾಯಕವಾಗ್ತವೆ. ಕೆಲವೊಂದಿಷ್ಟು ಪ್ರಶ್ನೆಗಳು ಕೂಡ ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆಗಳಿರ್ತದೆ. ಹೀಗಾಗಿ ಪ್ರತಿಯೊಂದು ವಿಡಿಯೋನೂ ಕೂಡ ಏನು ಮಾಡಿ ಅಂದ್ರೆ ಭಾಳಷ್ಟು ಕೇರ್ಫುಲ್ಲಾಗಿ ವೀಕ್ಷಣೆ ಮಾಡಿ ಯಾವ ಪ್ರಶ್ನೆಗೆ ಯಾವ ಉತ್ತರವಾಗ್ತದೆ ಅಂತಕ್ಕಂಥದ್ದನ್ನು ನೀವು ತಿಳಿದುಕೊಂಡು ಪರೀಕ್ಷೆ ಬರೆದಿದ್ದೇ ಆದರೆ ನೀವು ಪರೀಕ್ಷೆಯಲ್ಲಿ ಯಶಸ್ಸು ಸಾಧಿಸಲು ಸಾಧ್ಯವಾಗ್ತದೆ. ಹಾಗಾದರೆ ಈ ಪ್ರಶ್ನೆ ಪತ್ರಿಕೆ ನಿಮಗೆ ಯಾವ ರೀತಿಯಾಗಿದೆ ಅಂತಕ್ಕಂಥರ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ಒಂದು ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಮುಂದಿನ ಸೆಷನ್ನಲ್ಲಿ ಬರುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.